ಎಲ್ಲಾ ಪತ್ರಿಕಾ ರಂಗದ ಮಿತ್ರರಿಗೆ ಸ್ವಾಗತ. ಇವತ್ತಿನ ದಿನ ನಾವು ಹುಬ್ಬಳ್ಳಿಯಲ್ಲಿ ಈ ಪತ್ರಿಕಾಗೋಷ್ಠಿ ಆಯೋಜನೆ ಮಾಡುವ ಉದ್ದೇಶವೇನೆಂದ್ರೆ, ಪ್ರಸ್ತುತ ರಾಜಕೀಯ ವಿಷಯಗಳ ಮಠಾಧೀಶರೆಲ್ಲರೂ ಚರ್ಚೆ ಮಾಡುವ ಸಮಯದಲ್ಲಿ ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆದಂತ ಪ್ರಸಾದ್ ಅಬ್ಬಯ್ಯ ಅವರಿಗೆ ಈ ನೂತನ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಂಪುಟ ದರ್ಜೆಯ ಸಚಿವ ಸ್ಥಾನಮಾನವನ್ನ ನೀಡಬೇಕೆಂದು ರಾಷ್ಟ್ರೀಯ ಕೂಲಿ ಬೆಸ್ತ ನಿಷಾದ ಅತಿ ಹಿಂದುಳಿದ ವರ್ಗಗಳ ಮಠಾಧೀಶ್ವರ ಮಹಾಸಭಾದ ವತಿಯಿಂದ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಆಗ್ರಹಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಲೇಬೇಕು. ಯಾಕಂದ್ರೆ ನಮ್ಮವರೇ ಆದಂತವರು ನಮ್ಮ ಜಿಲ್ಲೆಯವರೇ ಆದಂತ ಪ್ರಸಾದ್ ಅವರಿಗೆ ಸಚಿವ ಸ್ಥಾನಮಾನ ನೀಡಬೇಕು. ಈಗ ಬಹಳ ದಿವಸದಿಂದ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ್ರೆ ಇಲ್ಲಿ ನಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದಿಸೋ ರೀತಿ ಬೇರೆ ತರ ಆಗ್ತಾ ಇದೆ. ನಾವು ಬಹಳ ತಳಮಟ್ಟದಿಂದ ಅದನ್ನ ಗಮನಿಸಿದ್ದೀವಿ. ಅದಕ್ಕೋಸ್ಕರ 3 ಬಾರಿ ಶಾಸಕರಾಗಿ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದಂತ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದೊಳಗ ಸಂಪುಟ ದರ್ಜೆಯ ಸಚಿವ ಸ್ಥಾನಮಾನವನ್ನ ನೀಡಲೇಬೇಕೆಂದು ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಒಂದು ದಿನಮಾನದೊಳಗೆ ನಾವು ಸಂಪುಟ ದರ್ಜೆ ಸ್ಥಾನಮಾನ ಕೊಡೋದು ವಿಳಂಬ ಮಾಡೋದು ನಮ್ಮ ಗಮನಕ್ಕೆ ಬಂದ್ರೆ ನಾವು ಡೆಲ್ಲಿ ಮಟ್ಟಕ್ಕಾದ್ರೂ ಹೋಗಿ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪಕ್ಷದ ವರಿಷ್ಠರಾದಂತ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರನ್ನ ಎಲ್ಲರನ್ನೂ ಸಂಪರ್ಕ ಮಾಡಿ ಒತ್ತಾಯ ಮಾಡಿ ಅವ್ರಿಗೆ ಸ್ಥಾನಮಾನ ಕೊಡುವ ಹಾಗೆ ನಮ್ಮ ಮಠಾಧೀಶರೆಲ್ಲರೂ ಕೂಡ ಒಂದು ಹೋರಾಟ ಹಮ್ಮಿಕೋಬೇಕಂತ ನಾವು ಈ ಸಮಯದೊಳಗ ದೃಢವಾದ ಸಂಕಲ್ಪ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಸಮಗ್ರ ಧಾರವಾಡ ಜಿಲ್ಲೆ ಅಭಿವೃದ್ಧಿಗಾಗಿ ಸ್ಥಳೀಯರಿಗೆ ಪ್ರಾತಿನಿಧ್ಯ ಕೊಡ್ರಿ ಅಂತ ನಮ್ಮ ಎಲ್ಲ ಮಠಾಧೀಶರ ಆಗ್ರಹ ಐತಿ.